ನಮಸ್ಕಾರ ಸ್ನೇಹಿತರೆ, ಶಿವನಿಗೆ ಆರಂಭವಿಲ್ಲ, ಅಂತ್ಯವಿಲ್ಲ. ಈ ಕತೆ ನಿಮಗೆ ತಿಳಿದಿದೆಯೇ? ಕೇತಕಿ ಹೂವನ್ನು ಶಿವನನ್ನು ಪೂಜಿಸಲು ಕೇತಕಿ ಹೂವನ್ನು ಅರ್ಪಿಸುವುದಿಲ್ಲ. ಕಾರಣವೇನು ನಿಮಗೆ ತಿಳಿಯಬೇಕೇ? ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬ್ರಹ್ಮಾಂಡದಲ್ಲಿ ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಮೂಡಿತು. ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲಕ ವಿಷ್ಣು ಇವರ ನಡುವೆ ಯಾರು ಮಹಾನ್ ಎಂಬ ವಾದ ಪ್ರಾರಂಭವಾಯಿತು. ಅದೇ ಸಮಯದಲ್ಲಿ ಅವರ ಮುಂದೆ ಅನಂತ ಪ್ರಕಾಶದ ದಿವ್ಯ ಜ್ಯೋತಿ ಸ್ತಂಭ ಕಾಣಿಸಿಕೊಂಡಿತು. ಅದು ಶಿವರ ಅನಂತ ರೂಪವಾಗಿತ್ತು. ಆ ಜ್ಯೋತಿ ಸ್ತಂಭಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅದು ಆಕಾಶಕ್ಕಿಂತಲೂ ಎತ್ತರ, ಪಾತಾಳಕ್ಕಿಂತಲೂ ಆಳವಾಗಿತ್ತು. ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರು. ಬ್ರಹ್ಮನು ಹಂಸರೂಪ ಪಡೆದು ಮೇಲಿನ ಅಂತ್ಯ ಹುಡುಕಲು ಹಾರಿದರು. ವಿಷ್ಣು ವರಾಹ, ಹಂದಿ ರೂಪ ಪಡೆದು ಕೆಳಗಿನ ಅಂತ್ಯ ಹುಡುಕಲು ಪಾತಾಳಕ್ಕೆ ಹೋದರು. ಬ್ರಹ್ಮನು ಅನೇಕ ಯುಗಗಳವರೆಗೆ ಮೇಲಕ್ಕೆ ಹಾರಿದರೂ ಅಂತ್ಯ ಕಾಣಲಿಲ್ಲ. ಮಧ್ಯದಲ್ಲಿ ಅವರಿಗೆ ಕೇತಕಿ ಹೂವು ಸಿಕ್ಕಿತು. ಬ್ರಹ್ಮನು ಅದನ್ನು ಸಾಕ್ಷಿ ಮಾಡಿಕೊಂಡು ನಾನು ಅಂತ್ಯ ಕಂಡೆ ಎಂದು ಸುಳ್ಳು ಹೇಳಿದರು. ವಿಷ್ಣು ಪಾತಾಳದವರೆಗೆ ಹೋದರೂ ಅಂತ್ಯ ಸಿಗಲಿಲ್ಲ. ಅವರು ಸತ್ಯವಾಗಿ ಒಪ್ಪಿಕೊಂಡರು, ನಾನು ಅಂತ್ಯ ಕಂಡಿಲ್ಲ, ಈ ಜ್ಯೋತಿ ಅನಂತ. ಅಂದಾಗ ಜ್ಯೋತಿ ಸ್ತಂಭದಿಂದ ಶಿವ ಪ್ರತ್ಯಕ್ಷರಾದರು. ವಿಷ್ಣುವಿನ ಸತ್ಯತೆಯನ್ನು ಮೆಚ್ಚಿ ಆಶೀರ್ವದಿಸಿದರು. ಬ್ರಹ್ಮನ ಸುಳ್ಳಿಗೆ ಕೋಪಗೊಂಡು ಭೂಮಿಯಲ್ಲಿ ಅವರಿಗೆ ದೇವಾಲಯಗಳು ವಿರಳವಾಗುವಂತೆ ಶಾಪ ನೀಡಿದರು. ಕೇತಕಿ ಹೂವನ್ನು ಪೂಜೆಯಲ್ಲಿ ಬಳಸಬಾರದು ಎಂದು ಹೇಳಿದರು. ಓಂ ನಮಃ ಶಿವಾಯ. 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 ಓಂ